ವೆಲ್ಕಮ್ ಬ್ಯಾಕ್ ಟು ಈಸಿ ಸಿಂಪ್ಲಿಫೈಡ್. ಸೊ ಇವತ್ತಿನ ವಿಡಿಯೋದಲ್ಲಿ ಐ ಥಿಂಕ್ ಎಸ್ ಎಲ್ ಡಿ ಆರ್ ಲೈಟ್ ಸೆನ್ಸರ್ ರೈಟ್. ತುಂಬ ಚೆನ್ನಾಗಿದೆ ಕಾನ್ಸೆಪ್ಟ್ ಮಾತ್ರ. ಓಕೆ, ಸೊ ಬಿಫೋರ್ ಸ್ಟಾರ್ಟ್ ಲೆಟ್ ಅಸ್ ಸಿ ಅವರ್ ಮೇನ್ ಮೋಟ್. ಸಿ ಫಸ್ಟ್ ಅಂದರೆ ಲೈಟು ಎಲ್ ಡಿ ಆರ್ ಮೇಲೆ ಬೀಳುತ್ತೆ. ಓಕೆನಾ, ಇಲ್ಲಿದೆಯಲ್ಲ ಇದ್ರ ಮೇಲೆ ಬೀಳುತ್ತೆ. ದೆನ್ ಆ ಎಲ್ ಡಿ ಆರ್ ESP32 ಕಳಿಸುತ್ತೆ. ದೆನ್ ESP32 ಇಂದ ಆ್ಯಕ್ಚುಲಿ ಎಷ್ಟಿದೆ ನಮ್ಮ ರೂಮಲ್ಲಿ ಬ್ರೈಟ್ನೆಸ್ ಅನ್ನೋದು ತೋರಿಸುತ್ತೆ. ಸೊ ಇದು ಸರ್ಫೇಸಲ್ಲಿ ಇದು ಮೇನ್ ಮೋಟು. ಸೊ ಆ್ಯಕ್ಚುಲಿ ಯಾವ ರೀತಿ ಆಗುತ್ತೆ ಅಂತ ಡೀಪಾಗಿ ಹೇಳ್ತೀನಿ. ದೆನ್ ನೀಡಬಲ್ ಕಾಂಪೋನೆಂಟ್ಸ್ ಏನು, ಜಸ್ಟ್ ಎಲ್ ಡಿ ಆರು, 10K ರೆಸಿಸ್ಟರು, ದೆನ್ ESP ಮತ್ತು ಜಂಪಿಂಗು ಬ್ರೆಡ್ ಬೋರ್ಡ್. ಓಕೆ, ಸೊ ಈಗ ಮೋಡ್ ಗೊತ್ತಾಯಿತು, ಕಾಂಪೋನೆಂಟ್ಸ್ ನೀಡ್ ಗೊತ್ತಾಯಿತು. ದೆನ್ ಕಮಿಂಗ್ ಟು ದಿ ಕನೆಕ್ಷನ್. ಸಿ ಐ ಥಿಂಕ್ ಸೇಮ್ ವೆರಿ ಸಿಂಪಲ್. ಓಕೆನಾ, ಏನಂದರೆ ಎಲ್ ಡಿ ಆರು ಒಂದು ಸೈಡು 3.3 ವೋಲ್ಟು, ಇನ್ನೊಂದು ಸೈಡು GPIO ಪಿನ್ 34ಗೆ. ಓಕೆನಾ, ಇಲ್ಲಿ ಕಾಣಿಸಿದೆಯಾ, ಎರಡು ಸೈಡು ನೋಡಿ ಇದೆಯಲ್ಲ, ಇದು ಒಂದು 3.3ಗೆ, ಇನ್ನೊಂದು 34ಗೆ. ಓಕೆನಾ, ಇಲ್ಲಿ ಈ ಥರ ನೋಡಿ ನೀವು ಕ್ರಿಯೇಟ್ ಮಾಡಬೇಕು. ಇದನ್ನ ವೋಲ್ಟೇಜ್ ಡಿವೈಡರ್ ಅಂತ ಕರಿತೀವಿ. ಇಲ್ಲಿಗೆ ನೀವು ಕ್ರಿಯೇಟ್ ಮಾಡಬೇಕಿದ್ನ. ಸೊ ಯಾವ ರೀತಿ, ಸಿ ಈ 34 ಐ ವಿಲ್ ಶೋ ಯು. 34 ಸಿ ಇದು 34 ಅಲ್ವಾ, ಇಲ್ಲಿಂದ ಮೊದಲು ಒಂದು ಕಡೆ ಎಲ್ಲೋ ಒಂದು ಕಡೆ ಇನ್ಸರ್ಟ್ ಮಾಡಿ. ದೆನ್ ಅಲ್ಲಿಗೆ ಎಲ್ ಡಿ ಆರ್ 34, 10K 34 ಎರಡನ್ನ ತೊಗೊಂಬಂದು ಹಾಕಿ. ಓಕೆ, ದೆನ್ ಇನ್ನೊಂದು ಸೈಡ್ ಗ್ರೌಂಡು, ಈ ಕಡೆ 3.3 ವೋಲ್ಟ್. ಓಕೆ, ಸೊ ಕನೆಕ್ಷನ್ ಅರ್ಥ ಆಯಿತು. ಮೇನ್ ಮೋಟ್, ದೆನ್ ನೀಡಬಲ್ ಕಾಂಪೋನೆಂಟ್ಸ್, ದೆನ್ ಕನೆಕ್ಷನ್. ಓಕೆ, ಈಗ ಯಾವ ರೀತಿ ವರ್ಕ್ ಆಗ್ತಿದೆ ನೋಡಿ. ಈಗ ನನ್ನ ರೂಮಲ್ಲಿ ಕರೆಂಟ್ಲಿ ಇಷ್ಟಿದೆ ಬ್ರೈಟ್ನೆಸ್. ಓಕೆನಾ, ಸೊ ಇಲ್ಲಿ ಬ್ರೈಟ್ನೆಸ್ ಡಿಟೆಕ್ಟ್ ಮಾಡ್ತಿದ್ದೆ. ಇವಾಗ ನಾನು ವಿಂಡೋ ಓಪನ್ ಮಾಡಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಓಕೆನಾ, ಸೊ ಈಗ ಬ್ರೈಟ್ನೆಸ್ ಡಿಟೆಕ್ಟ್ ಮಾಡ್ತಿದ್ದೆ. ಈಗ ನಾನು ಏನಾದರೂ ಇದನ್ನ ಮುಚ್ಕೊಂಡ್ರೆ, ಲೈಕ್ ಈಗ ನೋಡಿ, ಈಗ ಇದನ್ನ ನಾನು ಮುಚ್ತೀನಿ. ಓಕೆನಾ, ಸೊ ಆವಾಗ ಬ್ರೈಟ್ನೆಸ್ ಎಷ್ಟಾಗುತ್ತೆ ನೋಡೋಣ. ಸಿ ಕಮ್ಮಿ ಆಗಿದೆ ಅಲ್ವಾ, ಕಾಣಿಸ್ತಿದೆಯಲ್ವಾ, ಈಗ ಕಮ್ಮಿ ಆಗಿದೆ. ಇಫ್ ಇನ್ ಕೇಸ್ ನಾನು ಇದು ತೆಗೆದ್ರೆ ಎಷ್ಟಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಈ ರೀತಿ ವರ್ಕ್ ಆಗ್ತಿದೆ. ಈಗ ಈ ವರ್ಕ್ ಆಗೋದಾಗ್ತಿದೆ, ಬಟ್ ಡೀಪ್ಲಿ ಕಾನ್ಸೆಪ್ಟ್ ಅರ್ಥ ಮಾಡಿಸು ಅಲ್ವಾ. ಕಮಿಂಗ್ ಟು ದಿ ಕಾನ್ಸೆಪ್ಟ್, ನಮಗೇನು ಗೊತ್ತು, ನಮಗೆ ESP32 ಡಿಜಿಟಲ್ ಮಾತ್ರ ತಗೊಳುತ್ತೆ, ಹೇಳುತ್ತೆ, ಬಟ್ ಅನಲಾಗ್ ಅದು ಹೇಳಲ್ಲ ಅಂತ. ಬಟ್ ಅದಕ್ಕೆ ಅಂತಲೇ ನಮಗೆ ADC ಪಿನ್ಸ್ ಅಂತ ಇದೆ, ಅಂದರೆ ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್ ಅಂತ. ಓಕೆನಾ, ಅಂದರೆ ಏನು, ಔಟ್ಸೈಡಲ್ಲಿ ಅನಲಾಗ್ ಬಂದರೆ ಇನ್ಸೈಡಲ್ಲಿ ಡಿಜಿಟಲ್ ಕನ್ವರ್ಟ್ ಮಾಡೋಕ್ಕೆ ADC ಪಿನ್ಸ್ ಅಂತ ಇದೆ. ಓಕೆನಾ, ಸೊ ಅರ್ಥ ಆಯಿತು. ದೆನ್ ಈಗ ಈ ಎಲ್ ಡಿ ಆರ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಫಸ್ಟ್ ಹೇಳಿದ್ದೀನಿ. ಇನ್ನೊಂದು ಸರಿ ಸಿಂಪಲಾಗಿ ಕೇಳಿಸಿರಿ. ಅಂದರೆ ಎಲ್ ಡಿ ಆರು ಡೈರೆಕ್ಟ್ಲಿ ವ್ಯಾಲ್ಯೂಸ್ ಕೊಡಲ್ಲ, ಅದು ರೆಸಿಸ್ಟೆನ್ಸ್ ಹೇಳುತ್ತೆ, ಹೈ ಇದೆಯಾ ಲೋ ಇದೆಯಾ ಅಂತ. ಇಫ್ ಮೋರ್ ಬ್ರೈಟ್ನೆಸ್ಸು ಮತ್ತು ಲೆಸ್ ಬ್ರೈಟ್ನೆಸ್ ಇದ್ದರೆ ರೆಸಿಸ್ಟೆನ್ಸ್ ಜಾಸ್ತಿನ ಕಮ್ಮಿನ ಅಂತ ಹೇಳುತ್ತೆ. ಆ ರೆಸಿಸ್ಟೆನ್ಸ್ನ ವೋಲ್ಟೇಜಿಗೆ ಕನ್ವರ್ಟ್ ಮಾಡೋಕ್ಕೆ ನಾವು 10K ರೆಸಿಸ್ಟರ್ನ ಯೂಸ್ ಮಾಡ್ತೀವಿ. ಓಕೆನಾ, ಅದನ್ನು ನಾವು ವೋಲ್ಟೇಜ್ ಡಿವೈಡರ್ ಅಂತ ಕರಿತೀವಿ. ಸಿ ಈ ರೀತಿ ವರ್ಕ್ ಆಗುತ್ತೆ. ಏನು, ಫಸ್ಟು ಎಲ್ ಡಿ ಆರ್ ಮೇಲೆ ಲೈಟ್ ಬೀಳುತ್ತೆ, ಆವಾಗ ಬ್ರೈಟ್ನೆಸ್ಸು ಇಲ್ವೋ ಅಂತ ಹೇಳುತ್ತೆ. ಸೊ ಅದು ರೆಸಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ದೆನ್ 10Kನ ನಾವು ಕನೆಕ್ಟ್ ಮಾಡ್ತೀವಿ. ಸೊ ಅದು ವೋಲ್ಟೇಜಾಗಿ ಕನ್ವರ್ಟ್ ಮಾಡಿ, ದೆನ್ ಅಲ್ಲಿ ನಮ್ಮ ಪಿನ್ 35 ಬಂದು ADC ಅಂದರೆ ಅನಲಾಗ್ ವ್ಯಾಲ್ಯೂಸ್ ಇರುತ್ತೆ. ಸೊ ಅದನ್ನು ಡಿಜಿಟಲಿ ಕನ್ವರ್ಟ್ ಮಾಡಿ ESP32 ಬರುತ್ತೆ. ಸೊ ಅದು 12 ಬಿಟ್ ಗೊತ್ತಲ್ಲ, 12 ಬಿಟ್ಟು. ಸೊ ಆ ಇದರಲ್ಲಿ ಈ ಥರ ವ್ಯಾಲ್ಯೂಸ್ ಕೊಡ್ತಾ ಹೋಗುತ್ತೆ. ಓಕೆನಾ, ವೋಲ್ಟೇಜ್ 1.2 1.3 ಅಂತ ಕೊಡಲ್ಲ, ಈ ರೀತಿ 12 ಬಿಟ್ಟಿಗೆ ಕನ್ವರ್ಟ್ ಮಾಡಿ. ಸೊ ಫೈನಲಿ ನಮಗೆ ಸೀರಿಯಲ್ ಮಾನಿಟರಲ್ಲಿ ವ್ಯಾಲ್ಯೂಸ್ ಈ ಥರ ಬರುತ್ತೆ. ಓಕೆ, ಐ ಹೋಪ್ ಅರ್ಥ ಆಗಿದೆ ಅಂದ್ಕೊತೀನಿ. ಸೊ ಇಫ್ ಇನ್ ಕೇಸ್ ಎನಿ ಡೌಟ್, ಎಲ್ ಡಿ ಆರ್ ಬಿಫೋರ್ ವೀಡಿಯೋಸ್, ಓಕೆನಾ, ಬೇಸಿಕ್ ಎಲ್ ಡಿ ಆರ್ ಮಾಡಿದ್ಮೇಲೆ ಅಲ್ಲಿ ಹೋಗಿ ಒಂದ್ಸರಿ ನೋಡ್ಕೊಂಬನ್ನಿ. ಓಕೆನಾ, ವಿಲ್ ಸಿ ನೆಕ್ಸ್ಟ್ ವಿಡಿಯೋ ಗಾಯ್ಸ್. ಅಂಟಿಲ್ ಟೇಕ್ ಕೇರ್.